ನಾನು ಊರಿಗೆ ಹೋಗಿ ಬಂದು ಆಗಲೇ 1 ತಿಂಗಳು ಕಳೆದು ಹೋತು. ಈ ಸಲ ನನಗೆ ಊರಿನಲ್ಲಿ 4.5 ತಿಂಗಳು ಉಳಿಯುವಂತಹ ಅವಕಾಶ ಸಿಕ್ತು. ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ಪದೇ ಪದೇ ನೆನಪಾಗುವಂತಹ ಕೆಲವು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೆ. ಅದರಲ್ಲಿ ಮೊದಲಿಗೆ ದಿನ ಬೆಳಗಾಗಿ ಎದ್ಕೊಳ್ಳೆ ನಾನು ಪೇಪರ್ ಬಂತ ಹೇಳಿ ಹೋಗಿ ನೋಡ್ತಾ ಇದ್ದಿದ್ದೆ. ನಮ್ಮನೆಗೆ ವಿಜಯವಾಣಿ ಲೋಕಧ್ವನಿ ಪೇಪರ್ ಬರ್ತಾ ಇದ್ದಿತ್ತು. ವಿಜಯವಾಣಿ ಪೇಪರ್ನ ಪುಟಗಳನ್ನು ತಿರುಗಿಸಿ ಅದರಲ್ಲಿ ಇದ್ದಂತಹ ಪದಬಂಧವನ್ನು ನಾನು ತುಂಬ್ತಾ ಇದ್ದಿದ್ದೆ. ಅದು ನನಗೆ ಈಗ ಪದೇ ಪದೇ ನೆನಪಾಗ್ತು. ಈ ಸಲ ನನಗೆ ಕೆಲವು ಹಬ್ಬಗಳನ್ನು ಮನೆಯವರೆಲ್ಲ ಎಲ್ಲರ ಜೊತೆ ಕೂಡಿ ಆಚರಿಸುವಂಥ ಒಂದು ಅವಕಾಶ ಸಿಕ್ತು. ಅದರಲ್ಲಿ ಹೋಳಿ ಹಬ್ಬ, ಯುಗಾದಿ ಹಬ್ಬ, ರಾಮನವಮಿ ಹೀಗೆ ಹಬ್ಬಗಳು ಇದ್ದವು. ಯುಗಾದಿ ಹಬ್ಬದಲ್ಲಿ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಿ ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ಹೂಗಳನ್ನು ಕೊಯ್ದುಕೊಂಡು ಬಂದು ಅದನ್ನು ಮಾಲೆಯನ್ನು ಕಟ್ಟಿ ದೇವರಿಗೆ ಪೂಜೆ ಮಾಡಿದ ನಂತರ ಅಮ್ಮ ಮಾಡಿದ ಹೋಳಿಗೆಯನ್ನು ಎಲ್ಲರ ಜೊತೆ ತಿಂದಂತಹ ಆ ಅದ್ಭುತವಾದ ಕ್ಷಣ ಈಗ ನನಗೆ ಪದೇ ಪದೇ ಮತ್ತೆ ಮತ್ತೆ ನೆನಪಾಗ್ತು. ಹಾಗೆಯ ಈ ಸಲ ನನಗೆ ಹೋಳಿ ಹಬ್ಬದಲ್ಲಿ ಬೇಡ್ರ ವೇಷವನ್ನು ನೋಡುವಂತಹ ಅವಕಾಶ ಕೂಡ ಸಿಕ್ತು. ಬಹಳ ವರ್ಷಗಳ ನಂತರ ನಾನು ಬೇಡ್ರ ವೇಷವನ್ನು ಹೋಗಿ ನೋಡಿದೆ. ಅದಲ್ಲದೆ ಅಮ್ಮ ಮಾಡಿದ ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ಕಡುಬು, ಹಲಸಿನಕಾಯಿಯ ಅಡುಗೆಗಳು, ಹಾಗೆಯೇ ದಿನಾ ದೋಸೆಗೆ ಮಾವಿನ ಹಣ್ಣಿನ ರಸಾಯನ ಇದ್ದೇ ಇರ್ತಿತ್ತು. ನಾನು ಅಮ್ಮ ಮಾಡಿದಂತಹ ಅಡುಗೆಗಳು ಇವೆಲ್ಲವೂ ಈಗ ನನಗೆ ಮತ್ತೆ ಮತ್ತೆ ನೆನಪಾಗ್ತು. ಅಷ್ಟಲ್ಲದೆ ಈ ಸಲ ಆಲೆಮನೆ ಹಬ್ಬ, ಹಲಸು ಮಾವಿನ ಮೇಳ, ಫಲಪುಷ್ಪ ಪ್ರದರ್ಶನ ಇವೆಲ್ಲವೂ ನನಗೆ ನೋಡಲು ಸಿಕ್ಕಿದ್ದವು. ನಮ್ಮ ಓಣಿಯಲ್ಲಿರುವ ಎಲ್ಲರೂ ಸೇರಿ ಬೆಳದಿಂಗಳ ಊಟವನ್ನು ಹಮ್ಮಿಕೊಂಡು